ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಲ್ಲ? ಶ್ರಾವಣ ಮಾಸ ಬಂತು. ಶ್ರಾವಣ ಮಾಸದ ಮೊದಲನೇ ಹಬ್ಬ ನಾಗರ ಪಂಚಮಿ ಅದು ಆಯ್ತು ಅಲ್ವಾ? ಇವಾಗ ಮಂಗಳಗೌರಿ. ಮಂಗಳಗೌರಿ ಅಂದ್ರೆ ಹಬ್ಬ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವತ್ರ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇದನ್ನ ಮಂಗಳಗೌರಿಯನ್ನ ನಾವು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಮಾಡ್ತೀವಿ. ಹಚ್ಚ ಹಸಿರಾಗಿರುವ ಶ್ರಾವಣ ಮಾಸದಲ್ಲಿ ಮಂಗಳವಾರ ದಿನ ಈ ಹಬ್ಬವನ್ನ ನಮ್ಮ ಹಿಂದೂ ಧರ್ಮದ ಹೆಂಗಸರು ಎಲ್ಲರೂ ಈ ಹಬ್ಬವನ್ನ ಮಾಡ್ತಾರೆ. ಶ್ರಾವಣ ಮಾಸದ ಮಂಗಳವಾರ ದಿನ ಶುಭ್ರವಾಗಿ ಅರಿಶಿಣದ ಸ್ನಾನವನ್ನು ಮಾಡಿ ಮಂಗಳ ದೇವಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಈ ಪೂಜೆಯನ್ನು ಮಾಡತಕ್ಕಂಥದ್ದು. ಆ ದಿನ 16 ದೀಪಗಳನ್ನು ಷೋಡೋಪಚಾರವನ್ನು ಮಾಡಿ 16 ದೀಪಗಳನ್ನ ಕೊಟ್ಟು ಹಾಗೂ ಆ 16 ದೀಪಗಳನ್ನು ಸಂಜೆ ಮುತ್ತೈದೆಯರಿಗೆ ಕೊಡುವ ಸಹ ಒಂದು ವಾಡಿಕೆ ಇದೆ. ಇದು ಹಿಂದಿನ ಕಾಲದಲ್ಲಿ ಸುಶೀಲೆ ಎಂಬ ಒಂದು ಹೆಣ್ಣು ಮಗಳು ತನ್ನ ಗಂಡನಿಗೋಸ್ಕರ ವೈದ್ಯಾಪ್ಯವನ್ನು ಅವಳಿಗೆ ಇದೆ ಅಂದ ತಕ್ಷಣ ಆ ವ್ರತವನ್ನು ಮಾಡಿ ತನ್ನ ಗಂಡನನ್ನು ಪಡೆದುಕೊಂಡಂತಹ ವಿಶೇಷವಾದ ಈ ಮಂಗಳಗೌರಿ ವ್ರತ. ಇದೆಲ್ಲರೂ ನಾವು ಶ್ರಾವಣ ಮಾಸದಲ್ಲಿ ಮಾಡೋಣ. ಇದನ್ನು 5 ವರ್ಷ ಮಾಡಿ ನಂತರ ಉದ್ಯಾಪನೆಯನ್ನು ಮಾಡುತ್ತಾರೆ. ನಾವೆಲ್ಲರೂ ಮಾಡೋಣಲ್ವಾ? ಎಲ್ಲರಿಗೂ ಒಳ್ಳೇದಾಗಲಿ. ಶ್ರಾವಣ ಮಾಸದ ಶುಭಾಶಯಗಳು. ನಮಸ್ಕಾರ. ಪರಮ ಸಂತೋಷದಲ್ಲಿ ಪತಿಯ ಪಾದಕ್ಕೆರಗಿ ವರದ ಗಣಪತಿಗೆ ವಂದನೆಯ ಮಾಡಿ ಹರನರಸಿ ಮಂಗಳ ಗೌರಿ ದೇವಿ ಕಥೆಯ ನೊರೆವೆ ಬಲ್ಲಂತ ಸಜ್ಜನರು ಕೇಳಿ ಕೌರವೇಶ್ವರನು ಕುಟಿಲದಿಂ ಜೂಜನಾಡಿ ಪುರವ ಬಿಟ್ಟೊರಡಿಸಿದರೆ ಪಾಂಡವರು ಅಡವಿಲಿ ವನವಾಸವನಾಚರಿಸುತ್ತ ದಿನವ ಕಳೆಯುತ್ತಿದ್ದರು ಹರಿಯ ಧ್ಯಾನದಿಂದ. ಒಂದು ದಿನ ಹರಿಯು ಕಾಮ್ಯಕ್ಕೆ ವನಕ್ಕೆ ನಡೆತರಲು ಬಂದರೆದುರಿಗೆ ಧೌಮ್ಯ ಮುನಿ ಸಹಿತಲೇ ಬಂದು ಪಾಂಡವರು ಮೊಯ್ಯಿಟ್ಟಿದರು ಹರಿಪಾದ ದ್ವಂದ್ವದಲ್ಲಿ ದ್ರೌಪದಿ ದೇವಿ ಸಹಿತ. ನಾರಾಯಣ ತಾನು ನಗು ನಗುತ್ತ ದ್ರೌಪದಿಗೆ ಹೇಳಿದನು ಪೂರ್ವ ಜನ್ಮದ ಕರ್ಮವ ಮಾಡಿ ಅನುಭವಿಸಿದಲ್ಲದೆ ಬಿಡದು ಚಿಂತಿಸಬೇಡವೆನುತ್ತಿದ್ದನು. ಧರೆಯೊಳಗೆ ಉತ್ತಮ ವ್ರತವು ಯಾವುದು ಎಂದು ನರಹರಿಯು ತನ್ನೊಳಗೆ ತಾನೇ ತಿಳಿದು ಹರನರಸಿ ಮಂಗಳ ಗೌರಿ ದೇವಿಯ ವ್ರತವಾಚರಿಸೆ ನಿಮ್ಮ ರಾಜ್ಯ ಸಾಧ್ಯಬಹುದು. ಶ್ರಾವಣ ಮಾಸದಲ್ಲಿ 5 ಮಂಗಳವಾರ ಈ ವ್ರತವು 5 ವರುಷವಾಚರಿಸಲು ಯಾರು ಮಾಡಿದರೂ ಮನಸ್ಸಿನ ಸಿದ್ಧಿ ಹೌದೆಂದು ಭಾಮೆ ದ್ರೌಪದಿಗೆ ಹರಿ ನುಡಿದನಾಗ. ಯಾರು ಮಾಡಿದರೂ ಈ ವ್ರತದ ಮಹಿಮೆಗಳೇನು ಏನು ಫಲವೆಂದು ದ್ರೌಪದಿ ಕೇಳಲು ನಾನು ಹೇಳುವೆನು ಕೇಳು. ಮುನ್ನ ಕರ್ನಾಟಕ ದೇಶದೊಳಗೊಬ್ಬ ದೊರೆ ಇರುತ್ತಿದ್ದನು. ರನ್ನೇ ಕೇಳು ಶ್ರೀಪಾದನೆಂಬೋ ನಾಮದಲ್ಲಿ ಸುವರ್ಣಾವತಿ ಎಂಬ ಪಟ್ಟಣದಲ್ಲಿ ತನ್ನ ವಲ್ಲಭೆ ಗನಕ ಮಂಜುಳ ಸಹಿತಲೇ ಚೆನ್ನಾಗಿ ಧರೆಯ ಪಾಲಿಸುತ್ತಿದ್ದ.